ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಿಂದ ಗಾರುಡಿ ವಿದ್ಯೆ ಬಗ್ಗೆ ಮಾತಾಡ್ತಿದ್ದೆ. ಗಾರುಡಿ ವಿದ್ಯೆ ಅಂತಂದ್ರೇನು? ವಿಷ ಜಂತುಗಳು ನಮ್ಮ ಕಚ್ಚಿದಾಗ ಆ ವಿಷವನ್ನು ತೆಗೆದುಕೊಳ್ಳೋದು ಹೇಗೆ ಅನ್ನೋದು ಕಲಿಸೋದೇ ಗಾರುಡಿ ವಿದ್ಯೆ. ಈ ಗಾರುಡಿ ವಿದ್ಯೆ ಅನ್ನೋದು ಶಿವ ಪಾರ್ವತಿಗೆ ಉಪದೇಶ ಮಾಡ್ತಿರ್ತಾರೆ, ಹೇಳ್ತಾ ಹೋಗ್ತಾರೆ. ಆ ಶಿವ ಪಾರ್ವತಿ ಸಂಭಾಷಣೆ ಬಂದಂಥ ಸೀಕ್ರೆಟ್ ವಿದ್ಯೆ ಈ ಗಾರುಡಿ ವಿದ್ಯೆ ಅಂತೇಳಿ. ಗಾರುಡಿ ವಿದ್ಯೆ ಚೇಳಿರ್ಬೋದು, ಹಾವಿರ್ಬೋದು, ನಾಯಿ ಕಚ್ಚಿರ್ಬೋದು, ಅಥವಾ ಯಾವುದೇ ಒಂದು ವಿಷ ಜಂತುಗಳು ಮನುಷ್ಯನಿಗೆ ಕಚ್ಚಿದಾಗ ಅದರ ವಿಷವನ್ನು ತೆಗೆದುಹಾಕೋದು ಹೇಗೆ, ಯಾತಕ್ಕೆ ಕಚ್ಚುತ್ತೆ ಅನ್ನೋ ವಿಚಾರನೆಲ್ಲ ಈ ಗಾರುಡಿ ವಿದ್ಯೆಯಲ್ಲಿ ಹೇಳ್ತಾ ಬರ್ತಾರೆ. ನಿನ್ನೆ ಸಂಚಿಕೆಯಲ್ಲಿ ನಾನು ಹಾವು ಯಾವ್ಯಾವ ಸ್ಥಳದಲ್ಲಿ ಕಚ್ಚಿದ್ರೆ ಮನುಷ್ಯ ಡೈರೆಕ್ಟಾಗಿ ಸತ್ತೋಗ್ತಾನೆ ಅನ್ನೋ ವಿಚಾರ ಹೇಳಿದೆ. ಆಯಾ ಸ್ಥಳಗಳಲ್ಲಿ ಈಗ ಪುರಾತನ ದೇವಾಲಯ ಅಥವಾ ಹಳೇ ಬಾವಿ, ಆಲದ ಮರ, ಸ್ಮಶಾನ, ಮುರುಕ್ಲು ಮನೆ, ಮತ್ತು ಈ ಒಣಗೋಗಿರೋ ಮರ, ಪಾಳು ಬಿದ್ದ ಜಾಗ, ಈ ಥರ ಜಾಗದಲ್ಲಿ ಇರುವಾಗ ಹಾವು ಕಚ್ಚಿಬಿಟ್ರೆ ಮನುಷ್ಯ ಸತ್ತೋಗ್ತಾನೆ. ಇನ್ನು ಉಳಿದು ಏನೇ ಜಾಗದಲ್ಲಿ ಕಚ್ಚಿದ್ರು ಕೂಡ ಬದುಕ್ತಾನೆ ಅಂತ ಹೇಳಿದೆ. ಯಾವ್ಯಾವ ಭಾಗಕ್ಕೆ ಕಚ್ಚಿದಾಗ ಶರೀರದಲ್ಲಿ, ಎರಡು ಉಬ್ಬುಗಳ ಮಧ್ಯೆ, ಕಿವಿ, ಕೆನ್ನೆ, ಗಲ್ಲ, ಆಮೇಲೆ ಈ ಹೆಗಲು, ಕಂಕ್ಳು, ಎದೆ, ನಾಭಿ, ಒಕ್ಳು, ತೊಡೆ, ಕೀಲುಗಳ ಜಾಗದಲ್ಲಿ, ಗುಪ್ತ ಜನಾಂಗ ಜಾಗದಲ್ಲಿ, ಜನೇಂದ್ರಿಯಗಳ ಜಾಗದಲ್ಲಿ ಕಚ್ಚಿದ್ರೆ ಸತ್ತೋಗ್ತಾನೆ ಮನುಷ್ಯ, ಉಳ್ಸೋಕ್ಕೆ ಸಾಧ್ಯ ಇಲ್ಲ ಅಂತ. ಯಾವ್ಯಾವ ನಕ್ಷತ್ರದಲ್ಲಿ ಹಾವು ಕಚ್ಚಿದ್ರೆ ಸತ್ತೋಗ್ತಾನೆ, ಯಾವ ವಾರ, ಭಾನುವಾರ, ಮಂಗಳವಾರ, ಶನಿವಾರ ಹೊತ್ತು ಹಾವು ಕಚ್ಚಿದ್ರೆ ಮನುಷ್ಯ ಬದುಕಲ್ಲ. ಇನ್ನು ಉಳಿದಿದ್ದು ಯಾವ ವಾರದಲ್ಲಿ ಕಚ್ಚಿ ಮನುಷ್ಯ ಬದುಕೊಂಡ್ಬಿಡ್ತಾನೆ. ಮತ್ತು ಬೆಳಗ್ಗೆ ಮತ್ತು ರಾತ್ರಿ ಹಾವು ಕಚ್ಚಿದ್ರೆ ಸತ್ತೋಗ್ತಾನೆ. ಬೆಳಗಿನ ಜಾವ 4ನೇ ಯಾಮದಲ್ಲಿ ಹಾವು ಕಚ್ಚಿದ್ರೆ ಸತ್ತೋಗ್ತಾನೆ. ಹಾಗಾದರೆ ಸತ್ತೋಗೋ ಸಮಯ ಬಂದಾಗ ಯಾರಾದರೂ ಅವನ್ನ ಬದುಕಿಸ್ಬೇಕು ಅಂತಂದರೆ ಒಂದು ಗಾರಡಿ ಮಂತ್ರ ಹೇಳಿದ್ದೆ, ಒಂದು ನವಿಲುಗರಿ ತಂತ್ರ ಹೇಳ್ಕೊಟ್ಟಿದ್ದೆ ನಿನ್ನೆ. ಇದಿಷ್ಟು ನಿನ್ನೆ ಹೇಳಿದಂಥ ಎಪಿಸೋಡ್ನ ಸಂಕ್ಷಿಪ್ತ ವಿವರಣೆ. ಇವತ್ತು ಹಾವು ಕಚ್ಚಿದೆ ಅನ್ನೋದಕ್ಕೆ ಹೆಂಗೆ ಪತ್ತೆ ಹಚ್ಚೋದು ಅನ್ನೋದೊಂದು ವಿಚಾರ. ಹಾವು ಕಚ್ಚಿದೆ, ಈಗ ನಂಗೆ ಹಾವು ಕಚ್ಚಿಬಿಟ್ಟಿದೆ, ಹಾವು ಇಲ್ಲಿ ಏನೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಾವು ಕಚ್ಚಿದೆ. ಹೆಂಗೆ ಗೊತ್ತಾಗುತ್ತೆ ಅಂದರೆ, ಯಾವ ಜಾಗದಲ್ಲಿ ಹಾವು ಕಚ್ಚಿದೆಯೋ ಅದು ಒಂದು ಚಕ್ರದ ಆಕೃತಿನಲ್ಲಿ, ಚಕ್ರ ಅಥವಾ ನೇರಳೆ ಹಣ್ಣಿನ ಆಕಾರದಲ್ಲಿ ಆ ಜಾಗ ಗೊತ್ತಾಗ್ಬಿಡ್ತದೆ. ಎಲ್ಲಿ ಹಾವು ಕಚ್ಚಿದೆಯೋ ತಕ್ಷಣ ತಿಳ್ಕೊಳ್ಳಿ. ಒಬ್ಬ ಮನುಷ್ಯನಿಗೆ ಹಾವು ಕಚ್ಚಿದ್ರೆ ಅಲ್ಲಿ ಚಕ್ರದ ರೀತಿಯಲ್ಲಿ ಬಂದಿರಬೇಕು, ಚಕ್ರ ಆ ಥರ ಅರಳಿರ್ತದೆ. ಒಂದು ನೇರಳೆ ಹಣ್ಣಿದೆಯಲ್ಲ, ನೇರಳೆ ಹಣ್ಣು ಆ ಶೇಪಲ್ಲಿ ಆ ಕಚ್ಚಿದ ಜಾಗ ಹಂಗೆ ಕಾಣುತ್ತೆ. ಅಲ್ಲಿ ಕಪ್ಪು ಬಣ್ಣ ಇದ್ದರೆ, ಬಿಳಿ ಬಣ್ಣ ಇತ್ತು ಅಂದರೆ, ಅಥವಾ ನೀಲಿ ಬಣ್ಣ ಇತ್ತು ಆ ಕಚ್ಚಿದ ಜಾಗದಲ್ಲಿ, ಯಾವ ಜಾಗದಲ್ಲಿ ನೀಲಿ ಬಣ್ಣ, ಯಾವ ಜಾಗ ಬೆಳ್ಳಿ ಕಾಣುತ್ತೆ, ಯಾವ ಜಾಗದಲ್ಲಿ ಕಪ್ಪು ಅವನ ಶರೀರದಲ್ಲೇ ಇಲ್ಲ ಆ ಥರ ಕಪ್ಪು ಕಾಣುತ್ತೋ ಅಲ್ಲಿ ಹಾವು ಕಚ್ಚಿದ್ದೇನೆ ಅಂದರೆ ಅವನು ತಕ್ಷಣ ಸತ್ತೋಗ್ತಾನೆ. ಇದು ನೇರಳೆ ಹಣ್ಣಿನ ಆಕೃತಿ ಚಕ್ರ ಆಕೃತಿಲಿ ಇರಬೇಕು. ಕಲರು ಕಪ್ಪಿರ್ಬೋದು, ಇಲ್ಲ ಕೆಂಪು ಇರ್ಬೋದು, ಇಲ್ಲ ನೀಲಿ ಬಣ್ಣ ಇರ್ಬೋದು. ಈ ಥರ ಗುರುತು ಇತ್ತು ಅಂದರೆ ಅವನಿಗೆ ಏನೇ ಟ್ರೀಟ್ಮೆಂಟ್ ಕೊಟ್ಟರು ಸತ್ತೋಗ್ತಾನೆ ಅಂತ ಹೇಳುತ್ತೆ ಗಾರುಡಿ ವಿದ್ಯೆ. ಇದೆಲ್ಲ ಆಯಿತು. ಈ ಹಾವು ಕಚ್ಚಿದ್ದು ಅಂತ ಇಟ್ಕೊಳ್ಳಿ. ಈಗ ಇಲ್ಲೆಲ್ಲೋ ಕಚ್ಚಿಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಈಗ ಮಲಗಿದ್ದೆ ನಾನು, ಕಚ್ಚಿಬಿಟ್ಟಿದೆ ಅಂದರೆ ಇಲ್ಲಿ ಉರಿತ ಶುರುವಾಗತ್ತೆ. ಉರಿ ಸಿಕ್ಕಾಪಟ್ಟೆ ಉರಿ. ಇಲ್ಲಿ ಉರಿ ಶುರುವಾಗತ್ತೆ. ಯಾವುದೇ ರೀತಿ ಚಿಹ್ನೆ ಇಲ್ಲ, ಮಾರ್ಕ್ ಇಲ್ಲ. ಅವಾಗ ಏನಾಗುತ್ತೆ, ಯಾವ ಜಾಗದಲ್ಲಿ ಉರಿ ಸಿಕ್ಕಾಪಟ್ಟೆ ಒಂಥರ ತೊದಲು ಮಾತಾಡೋದು, ತಲೆ ಸುತ್ತಂಗಾಗುತ್ತೋ ಆಗ ಅವನು ಇನ್ನೇನು ಸಾಯಕ್ಕೆ ರೆಡಿ ಇದ್ದಾನೆ ಅಂತ. ಹಾವು ಕಚ್ಚಿಬಿಟ್ಟಿದೆ, ಈ ಥರದ ಒಂದು ಸೂಚನೆ. ಒಬ್ಬ ಹಾವು ಕಚ್ಚಿಬಿಟ್ಟಿರ್ತದೆ, ಆಮೇಲೆ ಒಂದಷ್ಟು ತೊಗೊಂಬಂದು ನೀರು ಹಾಕಿದ್ರೆ ಅವನು ಜಮ ಅಂತ ಅಲ್ಲಾಡಬೇಕು, ಚಳಿ ಅನ್ನಬೇಕು. ಎಷ್ಟೇ ತಣ್ಣೀರು ಹಾಕಿದ್ರೂ ಕೂಡ ಅವ್ನು ಶೇಕೆ ಆಗಲಿಲ್ಲ, ನನಗೇನು ತಣ್ಣಗೆ ಅನ್ನಿಸ್ಲಿಲ್ಲ ಅಂದರೆ ಅವ್ನಿಗೆ ಹಾವು ವಿಷ ಪೂರ್ತಿ ಏರಿಬಿಟ್ಟಿದೆ, ಇನ್ನು ಸಾಯೋ ಸಮಯ ಬಂದಿದೆ ಅಂತ ತಿಳ್ಕೊಳ್ಳಿ ಅಂತ ಗಾರುಡಿ ವಿದ್ಯೆ ಹೇಳುತ್ತೆ. 3 ಸೂಚನೆಗಳನ್ನು ಹೇಳುತ್ತೆ, ಚಿಹ್ನೆಗಳು. ಕಚ್ಚಿರೋ ಜಾಗದಲ್ಲಿ ಚಕ್ರ ಆಕಾರದಲ್ಲಿ ಅಥವಾ ನೇರಳೆ ಹಣ್ಣಿನ ಆಕಾರದಲ್ಲಿ ಸಿಂಬಲ್ ಇದ್ದರೆ, ಮಾರ್ಕ್ ಬಂದು ಅದು ಕಪ್ಪು ಬಣ್ಣ ಇರ್ಬೋದು, ನೀಲಿ ಬಣ್ಣ ಇರ್ಬೋದು, ಅಥವಾ ಬೆಳ್ಳಗಿರ್ಬೋದು, ಇತ್ತು ಅಂದರೆ ಅವನು ಸತ್ತೋಗ್ತಾನೆ ಅಂತ ಅರ್ಥ. ಯಾವ ಜಾಗದಲ್ಲಿ ಕಚ್ಚಿದಾಗ ಕೆರ್ತ ಬಂದು ಸಿಕ್ಕಾಪಟ್ಟೆ ಗಿಡ್ಡಿನೆಸ್ಸು ತೊದಲು ಮಾತಾಡ್ತಿದ್ದಾನೋ ಅವನಿಗೆ ಸಾವು ಇನ್ನೇನು ಬಂದುಬಿಡ್ತು ಅಂತ ಅರ್ಥ.
ಯಾವ ವ್ಯಕ್ತಿಗೆ ಹಾವು ಕಚ್ಚಿರೋದು ಹೆಣ್ಣಾಗಲಿ ಗಂಡಲ್ಲಿ ಅವ್ರನ್ನ ತೊಗೊಂಡೋಗಿ ತಣ್ಣೀರನ್ನ ಸುರಿದ್ರೆ ಅವ್ರು ನಡಗಬೇಕು. ನಡಗಲ್ಲ ಅಂದರೆ ಹಾವು ಪೂರ್ತಿ ಮೈಗೇರಿಬಿಟ್ಟಿದೆ, ಇನ್ನು ಅವ್ರು ಬದುಕಲ್ಲ. ಗಡಗಡ ಅಂತ ನಡುಗ್ತಾನೆ ಅಂದರೆ ಅವನು ಉಳಿಸ್ಕೋಬೋದು ಅಂಥೇಳಿ ಈ 3 ಸೂಚನೆನ ಶಿವ ಪಾರ್ವತಿಗೆ ಉಪದೇಶ ಮಾಡ್ತಾರೆ ಗಾರುಡಿ ವಿದ್ಯೆಯಲ್ಲಿ. ಇದಿಷ್ಟು ಒಂದು ಈ ಸರ್ಪ ಕಚ್ಚಿದಂಥ ವ್ಯಕ್ತಿಗೆ ನಾವು ತಕ್ಷಣ ಗಮನಿಸಬೇಕು. ಇದನ್ನು ಪ್ರತಿಯೊಬ್ಬರನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಇದು ನನ್ನ ಎಪಿಸೋಡ್ನ ಆಗಾಗ ನೋಡ್ತಾ ಇರಿ, ಏಕೆಂದರೆ ದಿನ ಎಲ್ರಿಗೂ ಹಾವು ಕಚ್ಚಲ್ಲ, ಯಾವಾಗಲೋ ಅಪರೂಪ ಕಚ್ಚುತ್ತೆ. ಅಂಥ ವ್ಯಕ್ತಿನ ಉಳಿಸ್ತಿದ್ದೀನಿ, ಅವನು ಬದುಕಿಸ್ಬೇಕು ಅಂತಾನೆ ಫಸ್ಟು ಆ ರೋಗಿನ ಹೆಂಗೆ ಡಯಾಗ್ನೈಸ್ ಮಾಡಬೇಕು. ಕಚ್ಚಿರೋ ಜಾಗದಲ್ಲಿ ಚಕ್ರ ರೂಪದಲ್ಲಿ, ನೇರಳೆನ ರೂಪದಲ್ಲಾದರೂ ಏನಾದ್ರು ಆ ಒಂದು ಉದ್ಭವ ಆಗಿದೆಯಾ, ಮಾರ್ಕು ಅದು ನೀಲಿ ಬಣ್ಣದಲ್ಲಿದೆಯಾ, ಕಪ್ಪು ಬಣ್ಣದಲ್ಲಿದೆಯಾ, ಬೆಳ್ಳಗಿದೆಯಾ. ನೀಲಿ ಕಪ್ಪು ಬೆಳ್ಳಗಿತ್ತು, ನೇರಳೆ ಹಣ್ಣು ಆಕೃತಿ ಅಥವಾ ಚಕ್ರಾಕೃತಿಲಿದ್ದರೆ ನೀವೇನೇ ಮಾಡಿದ್ರೂ ಉಳಿಸೋಕ್ಕಾಗಲ್ಲ. ಅಷ್ಟೇ. ಕಚ್ಚಿರೋನಿಗೆ ಒಂದು ಚೊಂಬು, ಒಂದು ಬಕೆಟ್ಟು, 2 ಬಕೆಟ್ಟು ತಣ್ಣಗಿರೋ ನೀರು ಮೈ ಮೇಲೆ ಹಾಕಿರೋ ನಡಗಲಿಲ್ಲ ಅಂದರೆ ವಿಷ ಪೂರ್ತಿ ಏರ್ಬಿಟ್ಟಿದೆ. 3ನೇ ರೂಲ್ ಏನು, ಕಚ್ಚಿರೋ ಜಾಗದಲ್ಲಿ ಸಿಕ್ಕಾಪಟ್ಟೆ ಊತ ತೊದ್ಲು ಮಾತಾಡ್ತಾನೆ, ತಲೆ ಸುತ್ತಾ ಇದೆ ಅಂದರೆ ವಿಷ ನೆತ್ತಿಗೆ ಏರ್ಬಿಟ್ಟಿದೆ, ಇನ್ನು ತೆಗೆಯೋದು ಕಷ್ಟ. ಅವನು ಜಾತಕದಲ್ಲಿ ಹಾವು ಕಚ್ಚೆ ಸಾಯಬೇಕು ಅಂತ ಬರೆದಿದೆ, ಸತ್ತೋದ. ಮರಣ ಸೂಚನೆಗಳಿದು. ಇದು ಎಷ್ಟೋ ಜನ ಹಾವು ಕಚ್ಚಿರೋನ್ನ ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ. ಯಾಕೆಂದರೆ ಯಾವ ಜಾಗದಲ್ಲಿ ಕಚ್ಚಿದೆ, ಪಾರ್ಕಲ್ಲ, ಮನೆಯಲ್ಲ, ಸ್ಮಶಾನದಲ್ಲ ಒಂದು ನೋಡಬೇಕು. ಯಾವ ಜಾಗದಲ್ಲಿ ಶರೀರದಲ್ಲಿ ಕಚ್ಚಿದೆ, ಯಾವ ವಾರ ಕಚ್ಚಿದೆ, ಯಾವ ನಕ್ಷತ್ರದಲ್ಲಿ ಕಚ್ಚಿದೆ, ಯಾವ ಟೈಮು, ಹಗಲೋ ರಾತ್ರಿ ಬೆಳಗಿನ ಜಾವನೋ, ಇದಿಷ್ಟು 5 ನೋಡಬೇಕು. 5 ನೋಡಿ ಆಮೇಲೆ ಡಿಸಿಷನ್ ತೊಗೋಬೇಕು. ಆಮೇಲೆ ಅವನಿಗೆ ಯಾವ ಆಕಾರದಲ್ಲಿ ಆ ಕಚ್ಚಿರೋ ಜಾಗ ಕಾಣ್ತಾ ಇದೆ, ಚಕ್ರ ಆಕಾರದಲ್ಲಿ ಕಾಣ್ತಿದೆಯಾ, ನೇರಳೆ ಹಣ್ಣಿನ ರೂಪದಲ್ಲಿ ಕಾಣ್ತಾ ಇದೆಯಾ, ಅದು ನೀಲಿ ಬಣ್ಣ ಇದೆಯಾ, ಕಪ್ಪು ಬಣ್ಣ ಇದೆ, ಬೆಳಗಿದೆಯಾ, ಇದಿಷ್ಟು ಇತ್ತು ಅಂದರೆ ಅವ್ನು ಬದುಕಲ್ಲ. ಡಿಸೈಡ್ ಅವತ್ತೇ ಸರ್ಟಿಫೈ ಮಾಡ್ಬೋದು ನಾವು. ಹೀಗೆ ಗಾರುಡಿ ವಿದ್ಯೆನ ಭಗವಂತ ಶಿವ ಪಾರ್ವತಿಗೆ ಉಪದೇಶ ಮಾಡುವಾಗ ಈ ಸಂಭಾಷಣೆವೆಲ್ಲ ಹೇಳ್ತೇವೆ. ಇದೊಂದು ಸುಮಾರು ಒಂದು 15 ಶ್ಲೋಕ ಇದೆ. ಆ ಶ್ಲೋಕದ ತಾತ್ಪರ್ಯ ನಾನು ನಿಮ್ಗೆ ಹೇಳಿದ್ದು. ಹಾಗಾದರೆ ಹಾವು ಕಚ್ಚಿದ್ದೆ ಅಂತಂದಮೇಲೆ ಆ ಕಚ್ಚಿರೋ ವ್ಯಕ್ತಿ, ಅಂದರೆ ಕಚ್ಚಿಸ್ಕೊಂಡಿರೋಂಥ ವ್ಯಕ್ತಿ, ಅವನಲ್ಲಿ ಏನೇ ಲಕ್ಷಣಗಳು ಕಾಣುತ್ತೆ, ಅವನು ಉಳಿಸ್ಕೋಬೋದಾ? ಏನಾರು ಇತ್ತು ಅಂದರೆ ಅವನಾಗೆ ಏನೋ ಮಂತ್ರತಂತ್ರ ಮಾಡಿ ಏನಾರು ಅವನಿಗೆ ಪರಿಹಾರ ಮಾಡಿ ಬದುಕಿಸ್ಬೋದಾ ಅಂತ ಒಂದು ಪ್ರಶ್ನೆ ಬರ್ತದೆ. ಆಗ ಶಿವ ಹೇಳ್ತಾರೆ, ಖಂಡಿತ ಈ ಥರ ಲಕ್ಷಣಗಳಿದ್ರೆ ಅವನ್ನ ಬದುಕಿಸ್ಬೋದು, ಇಲ್ಲ ಅವನಿಗೆ ಬೇರೆ ರೂಪದಲ್ಲಿ ಪರಿಹಾರ ಮಾಡ್ಬೋದು ಅಂತ. ಈಗ ಹಾವು ಕಚ್ಚಿರೋನ್ನ ಹೆಂಗೆ ಡಯಾಗ್ನೈಸ್ ಮಾಡಬೇಕು, ನಾವು ನಿಜವಾಗ್ಲೂ ಹಾವು ಕಚ್ಚಿದ್ಯಾ ಅಥವಾ ಅಲ್ವಾ ಅಂತ. ಹಾವು ಕಚ್ಚಿದ ತಕ್ಷಣವೇ ಅವನಿಗೆ ಮಲಮೂತ್ರ ವಿಸರ್ಜನೆ ಆಗ್ತಾ ಇದೆ. ಕಚ್ಚಿದ ಒಂದು 15-20 ನಿಮಿಷಕ್ಕೆ ಅವನೇ ರಿಸರ್ಚ್ ಮಾಡ್ಕೊಂಡ್ಬಿಡ್ತಾನೆ, ಮಲ ಈಚೆ ಬರ್ಬೋದು. ಮೊದಲನೇ ಸಿಂಪ್ಟಮ್ಸು, ಯಾರು ಮಲಮೂತ್ರ ವಿಸರ್ಜನೆ ಮಾಡ್ತಾರೋ ಎದೆಯಲ್ಲಿ ನೋವು ಕಾಣಿಸ್ಕೊಳ್ತೇವೆ. ಸಿಕ್ಕಾಪಟ್ಟೆ ಎದೆ ನೋವು ಕಾಣುತ್ತೆ. ಹಾವು ಕಚ್ಚಿದ 10 ನಿಮಿಷಕ್ಕೆ ಎದೆಯಲ್ಲಿ ನೋವು, ಪಾಯ್ಸನ್ ಎದೆಗೆ ಹರಿದ್ಬಿಡುತ್ತೆ. ಎದೆಯಲ್ಲಿ ಎಲ್ಲ ಹೆಂಗೆ ಎದೆ ಇಟ್ಕೊಂಡ್ಬಿಡ್ತಾನೆ. ಎದೆ ಇಟ್ಕೊಂಡು ವಾಂತಿ ಮಾಡೋಕ್ಕೆ ಶುರು ಮಾಡ್ತಾನೆ. ಶರೀರದಲ್ಲಿ ಪೂರ್ತಿ ನಡಕ ಶುರು ಆಗ್ಬಿಡ್ತದೆ. ಇನ್ನೊಂದ್ಸಲ ಹೇಳ್ತೀನಿ, ಮಲಮೂತ್ರ ವಿಸರ್ಜನೆ ಮಾಡುತ್ತಾ ಇದ್ದರೆ ಹಾವು ಕಚ್ಚಿರೋ ವ್ಯಕ್ತಿ, ಅವನಿಗೆ ಇದ್ದಕ್ಕಿದ್ದಾಗೆ ಎದೆ ನೋವು ಶುರುವಾಗುತ್ತೆ, ವಾಂತಿ ಬರುತ್ತೆ, ಶರೀರ ಎಲ್ಲ ನಡಕ ಜೊತೆಗೆ ಉರಿ, ಮೂಗಿನಲ್ಲಿ ಮತ್ತು ಕಿವಿಲೆಲ್ಲ ಒಂಥರ ಶಬ್ದ ಕೇಳುತ್ತಂತೆ. ಅವನಿಗೆ ಒಂಥರ ಶಬ್ದ, ಸ್ವರ ಶಬ್ದಗಳು ಏನೇನೋ ಕೇಳುತ್ತಂತೆ ಮೂಗು ಮತ್ತು ಕಿವಿಲಿ. ಈ ಕೀಲುಗಳಿದೆಯಲ್ಲ, ಎಲ್ಲರೂ ಬಾಡಿ ಕೀಲು ಸಿಕ್ಕಾಪಟ್ಟೆ ಪೇನ್ ಬಂದ್ಬಿಡ್ತದಂತೆ ಕೀಲುಗಳಲ್ಲಿ. ಕಣ್ಣು ನೀಲಿಗೆ ಆಗ್ಬೋದು, ಇಲ್ಲ ತಾಮ್ರದ ಕಲರ್ ಬರ್ಬೋದು. ಕಚ್ಚಿದವನಿಗೆ ಕಣ್ಣು ಯಾವಾಗ ನೀಲಿ ಬಂತು, ತಾಮ್ರದ ಕಲರ್ ಬಂತು, ಇವನಿಗೆ ದೊಡ್ಡ ಕಚ್ಚಿಬಿಟ್ಟಿದೆ. ಸೂರ್ಯನ ನೋಡಪ್ಪ ಅಂದರೆ ಕಣ್ಣಿಗೆ ಕಾಣಲ್ಲ. ರಾತ್ರಿ ಹೊತ್ತು ಕಚ್ಚಿದ್ರೆ ಚಂದ್ರನ ತೋರಿಸ್ಬೇಕು, ಚಂದ್ರ ಕಾಣ್ತಿಲ್ಲ, ನಕ್ಷತ್ರಗಳು ಕಾಣ್ತಾ ಇಲ್ಲ. ರಾತ್ರಿ ಕಚ್ಚಿದವನಿಗೆ, ಹಗಲತ್ತು ಕಚ್ಚಿದವನಿಗೆ ಸೂರ್ಯ ಕಾಣುತ್ತೆ ನೋಡಿದ್ರೆ ಸೂರ್ಯನೇ ಕಾಣಲ್ಲ ಅವನಿಗೆ. ಅಥವಾ ಅವನು ಎಣ್ಣೆಲಿ ಅವ್ನ ಮುಖ ನೋಡಪ್ಪ ಅಂತ ಹೇಳಿದ್ರೆ ಎಣ್ಣೆಲಿ ಅವ್ನ ಮುಖ ಕಾಣ್ತಿಲ್ಲ. ನೀರಲ್ಲಿ ಮುಖ ತೋರಿಸಿದ್ರೆ ಅವ್ನು ನೀರಲ್ಲಿ ಮುಖ ನೋಡೋಕ್ಕಾಗ್ತಿಲ್ಲ ಅಂದರೆ ಕಣ್ಣಿಗೂ ವಿಷಯ ಇರ್ಬಿಟ್ಟಿದೆ ಅಂತ ಅರ್ಥ. ಅಂಥ ವ್ಯಕ್ತಿ ತಕ್ಷಣ ಒಂದು 1/2-3 ಗಂಟೆ ಸತ್ತೋಗ್ಬಿಡ್ತಾನೆ. ಇದು ವಿಷ ತುಂಬಿರೋ ವ್ಯಕ್ತಿಯ ಲಕ್ಷಣಗಳನ್ನು ಶಿವ ಪಾರ್ವತಿಗೆ ಹೇಳ್ತಾರೆ ಈ ಗಾರುಡಿ ವಿದ್ಯೆಯಲ್ಲಿ. ಗಾರುಡಿ ವಿದ್ಯೆಯಲ್ಲಿ ಹಾವು ಕಚ್ಚಿದೆ ಅಂತ ಖಚಿತ ಮಾಡ್ಕೊಳ್ಳೋದು ಹೇಗೆ, ಅವನು ಬದುಕ್ತಾನ ಇಲ್ಲ ಸತ್ತೋಗೋದಾದ್ರೆ ಏನು, ತಕ್ಷಣ ಮಲಮೂತ್ರ ಮಾಡ್ಕೋತಾನೆ, ಎದೆ ನೋವು ಶುರುವಾಗುತ್ತೆ, ವಾಂತಿ ಬರುತ್ತೆ, ಶರೀರ ಉರಿ ಬರುತ್ತೆ, ನಡ್ಕ ಬರುತ್ತೆ,
ಕಿವಿಯಲ್ಲಿ ಏನೋ ಒಂಥರ ಶಬ್ದ, ಮೂಗಲ್ಲಿ ಏನೋ ಒಂಥರ ಉಸಿರಾಟದಲ್ಲಿ ಶಬ್ದ ಕಾಣುತ್ತೆ. ಇದೆಲ್ಲಕ್ಕಿಂತ ಎಲ್ಲ ಕೀಲುಗಳಲ್ಲೆಲ್ಲ ಎಲ್ಲ ಈ ಕೀಲು ಜಾಯಿಂಟ್ಸಲ್ಲೆಲ್ಲ ನೋವು ಶುರುವಾಗುತ್ತೆ. ಹಗ್ಲೊತ್ತು ಏನಾದ್ರು ಕಚ್ಚಿದ್ರೆ ಸೂರ್ಯನ ತೋರಿಸ್ಬೇಕು, ಸೂರ್ಯ ನೋಡೋಂಥ, ಸೂರ್ಯ ಕಣ್ಣಿಗೆ ಕಾಣಲ್ಲ. ರಾತ್ರಿ ಏನಾದ್ರು ಕಚ್ಚಿಬಿಟ್ಟಿದ್ರೆ ಚಂದ್ರ ಕಾಣ್ತಾ ನೋಡಪ್ಪ, ನಕ್ಷತ್ರಗಳು ಕಾಣ್ತದೆ ಅಂದಾಗ ಚಂದ್ರನೂ ಕಾಣ್ತಿಲ್ಲ, ನಕ್ಷತ್ರ ನನಗೆ ಕಾಣ್ತಿಲ್ಲ. ಅಟ್ಲೀಸ್ಟ್ ಒಂದು ಎಣ್ಣೆ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಮುಖ ತೋರಿಸಿದ್ರೆ ಮುಖ ನೋಡಪ್ಪ ನಿಂದು ಕಾಣುತ್ತಾನೆ, ನನ್ನ ಮುಖ ಎಣ್ಣೆಲಿ ಕಾಣ್ತಿಲ್ಲ. ನೀರಲ್ಲಿ ಮುಖ ತೋರಿಸಿದ್ರೆ ನೀರಲ್ಲೂ ನನ್ನ ಮುಖ ಕಾಣ್ತಿಲ್ಲ ಅಂದರೆ ಅವನು ಹಾವು ಕಚ್ಚಿದೆ ಸತ್ತೋಗ್ತಾನೆ ಅಂತ ಸರ್ಟಿಫೈ ಮಾಡ್ತಿದ್ರು ಇಂದಿನ ಕಾಲದಲ್ಲಿ. ಈ ಲಕ್ಷಣಗಳು ಏನಾದ್ರು ಕಂಡು ಬಂದಲ್ಲಿ ಅವನಿಗೆ ಮರಣ ಖಚಿತ. ಪೂರ್ವ ಜನ್ಮದಲ್ಲಿ ಮಾಟ ಮಂತ್ರ ಮಾಡಿಸಿ ಸತ್ತೋಗಿದ್ರೆ, ತುಂಬ ಅಸೂಯೆ, ಹೊಟ್ಟೆ ಕಿಚ್ಚಿದ, ಇನ್ನೊಬ್ಬರು ಸಂಸಾರ, ಇನ್ನೊಬ್ಬರು ಲೈಫಲ್ಲಿ ಆಟ ಆಡಿದರೆ, ಈಗ ಹಾವು ಬಂದು ಅವನ್ನ ಕಚ್ಚಿ ಸಾಯಿಸಿ ಋಣನ ಜಮಾ ಮಾಡಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಯಾರೋ ಒಬ್ಬರು ನನ್ನ ಸ್ನೇಹಿತ, ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಅವನು ರಜಾ ಇದ್ದಾಗ ಊರಿಗೆ ಹೋಗಿ ಮಲಗಿದ್ದ ಮರದಡಿಲಿ. ಏನೋ ಗದ್ದೆ ತೋಟ ಇದೆಲ್ಲ ಇತ್ತು, ಗದ್ದೆ ಎಲ್ಲ ಇತ್ತು, ಹೋಗಿ ಮಲಗಿದ್ದಾನೆ. ಒಂದು ಹಾವು ಅವನ ಮೇಲೆ ಹರ್ಕೊಂಡೋಗಿದೆ, ಕಚ್ಚಿಲ್ಲ. ಒಂದು ಹಾವು ಅವ್ರ ಹಾಸ್ಕಡಿಲಿದೆ, ಕಚ್ಚಿಲ್ಲ. ಒಂದು ಹಾವು ಕಾಲು ಸುತ್ಕೊಂಡ್ಬಿಟ್ಟಿದೆ ಒಬ್ಬ ತಂದೆಗೆ, ಕಚ್ಚಿಲ್ಲ. ಏನೂ ಮಾಡಿಲ್ಲ. ಆದರೆ ಕರ್ಮ ಒಳ್ಳೇದಿತ್ತು ಅಂದರೆ ಹಾವು ನಮ್ಮನ್ನು ಟಚ್ ಮಾಡಲ್ಲ. ನಾವು ಮಾಡಬಾರ್ದೆಲ್ಲ ಮಾಡಿ ತೊಂದರೆ ಕೊಟ್ಟು ಸತ್ತೋಗ್ಬಿಟ್ಟು ಈಗ ಹುಟ್ಟಿದ್ದೀವಲ್ಲ, ಅದು ಹಾವು ಬಂದು ನಮ್ಮ ದ್ವೇಷ ತೀರಿಸ್ಕೊಳುತ್ತೆ. ಈ ಥರ ದ್ವೇಷ ಅಸೂಯೆಗಳಿಂದ ಬಾಳಿ ಬದುಕಿದ್ರೆ ಮೈಪೂರ್ತಿ ವಿಷಯದಲ್ಲೇ ಇರ್ತದೆ. ಆದ್ದರಿಂದ ಈ ಒಂದು ಸೋಂಕು ಹಾವು ಕಚ್ಚಿದ ತಕ್ಷಣ ನಾವು ಡಿಲೇ ಮಾಡಬಾರ್ದು, ಇನ್ನೇನೋ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ, ಒಂದು ಮಂತ್ರ ತೊಗೊಂಡು ನವಿಲುಗರಿಯಲ್ಲಿ ಹೇಳಿ ಬದುಕೋ ಚಾನ್ಸ್ ಇದೆ. ಪೂರ್ವಜನ್ಮ ಎಲ್ಲೋ ಒಂದು ಕಡೆ ಒಂದು ಕರ್ಮ ಒಳ್ಳೇದು ಮಾಡಿದರೆ ಆ ಮಂತ್ರ ತಂತ್ರದಲ್ಲೇ ಬದುಕಿಸ್ಬಿಡ್ಬೋದು ಅಂತ ಹೇಳಿದೆ ನಿನ್ನೆ ಸಂಚಿಕೆಯಲ್ಲಿ. ಹಂಸ ಮಂತ್ರ ಹೇಳಿದ್ದೆ ನಾನು. ಇಲ್ಲಿ ಇಷ್ಟು ಲಕ್ಷಣ ಇದೆ ಅವನಲ್ಲಿ ಅಂತ ಅಂದಮೇಲೆ, ನಾನು ಹೇಳಿದಂಥ ಲಕ್ಷಣ ಕಂಡು ಬಂದಲಿ ಅವನಿಗೆ ಹಾಸ್ಪಿಟ್ಲಿಗೆ ತೊಗೊಂಡೋದ್ರು ಏನಿಲ್ಲ, ತೊಗೊಂಡೋಗೋಷ್ಟೊಳಗೆ ಮಧ್ಯದಲ್ಲಿ ಸತ್ತೋಗ್ಬೋದು. ಅದು ಅಡ್ಮಿಟ್ ಮಾಡಿದ್ಮೇಲೆ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಟರು ಆ ವಿಷಯಕ್ಕೆ ಔಷಧಿ ಇನ್ನೂ ಹೆಚ್ಚಿಗೆ ವಿಷ ಆಗಿ ಅವನಲ್ಲೇ ಸತ್ತೋಗ್ಬೋದು. ಅದರಿಂದ ಎಷ್ಟೋ ಜನ ಹಾವು ಕಚ್ಚಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಕ್ಕೆ ಸತ್ತೋಗಿದ್ದಾರೆ. ಇನ್ನೇನು ಹಾಸ್ಪಿಟ್ಲಿಗೆ ಹತ್ತತ್ರ ಹೋಗ್ತಿದ್ದಂಗೆ ರಸ್ತೆಯಲ್ಲೇ ಪ್ರಾಣ ಬಿಟ್ಬಿಟ್ಟಿದ್ದಾರೆ. ಎಲ್ಲ ಹಾವು ಕಚ್ಚಿ ಜಾಗದಲ್ಲೇ ಸ್ಪಾಟಲ್ಲೇ ಸತ್ತೋಗಿದ್ದಾರೆ. ಅದು ಅವ್ರ ಪೂರ್ವಜನ್ಮದ ಕರ್ಮದಿಂದ. ಅದಕ್ಕೆ ಪಾಪ ಭಾಳ ಜನ 3-4 ಜನ ಲೆಟ್ರ್ ಬರೆದಿದ್ದಕ್ಕೆ ಈ ಎಪಿಸೋಡ್ ನಾನು ಮಾಡ್ತಾಯಿದ್ದೀನಿ. ಆದರೆ ಈ ಗಾರ್ಡಿ ವಿದ್ಯೆ ಕಲಿಬೇಕು ಪ್ರತಿಯೊಬ್ಬರು. ಯಾಕೆಂದರೆ ಎಲ್ಲ ಕಾಯಿಲೆಗೂ ಟ್ರೀಟ್ಮೆಂಟ್ ಮಾಡ್ತಾರೆ. ಹಾವು ಕಚ್ಚಿದ ತಕ್ಷಣ ಸಲೀಸಾಗಿ ಹಾಸ್ಪಿಟ್ಲೇ ಇಲ್ಲ ಹತ್ರದಲ್ಲಿ, ಯಾವುದೇ ನಮಗೆ ಫಸ್ಟ್ ಏಡ್ ಇಲ್ಲ ಅಂದಾಗ ಈ ವಿದ್ಯೆಗೆ ನಾವು ಕಲ್ತಿದ್ದೆ ಆದರೆ ಭಾಳ ಒಳ್ಳೆಯದು. ಎಷ್ಟೋ ಒಂದು ಆತ್ಮನ ಬದುಕಿಸಿದಷ್ಟು ಪುಣ್ಯ ಬರುತ್ತೆ ನಮಗೆ. ಇದಿಷ್ಟನ್ನು ನಾವು ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಇದನ್ನು ಆಗಾಗ ನಾವು ಪ್ರಾಕ್ಟೀಸ್ ಮಾಡ್ತಿರಬೇಕು. ಈ ಮಂತ್ರಗಳನ್ನು ತಂತ್ರಗಳನ್ನು ಎಲ್ಲ ಮಾಡ್ತಾಯಿದ್ರೆ ನಮಗೆ ಎಲ್ಲೋ ಒಂದು ಕಡೆ ಒಬ್ಬ ವ್ಯಕ್ತಿ ಸಾಯೋನಿಗೆ ಹೊಸ ಜೀವ ಕೊಟ್ಟಂಗೆ, ಒಂದು ಬದುಕನ್ನು ಸೃಷ್ಟಿ ಮಾಡ್ದಂಗೆ. ಅವ್ನು ಸಾಯೋರು ನಮ್ಮ ನೆನೆಸ್ಕೊತೆ, ನಂಗೆ ಹಾವು ಕಚ್ಚಿಬಿಟ್ಟಿತ್ತು, ಇವ್ರು ಬಂದು ಮಂತ್ರಾಗಿ ತೆಗೆದು ಅಂತೇಳಿ. ಅದರಿಂದ ಹಾವು ಕಚ್ಚಿತ್ತು, ಆಸ್ಪತ್ರೆಗೆ ಹೋದರೆ ಟ್ರೀಟ್ ಮಾಡಿದ್ರು ಗುಣ ಅದೇ ಅಂತ ಅಲ್ಲಿ ಡಾಕ್ಟ್ರ್ ನೆನೆಸ್ಕೊಳ್ಳಲ್ಲ. ಅವನು ಹಾವು ಕಚ್ಚಿದಾಗ ಅವ್ನು ಬಂದು ನನಗೆ ಮಂತ್ರಾಗಿ ತೆಗೆದ್ನಲ್ಲ ಅಂತ ಅವ್ನು ಊರವ್ರಿಗೆಲ್ಲ ಹೇಳ್ಕೊಂಬರ್ತಾನೆ. ಡಾಕ್ಟರ್ಸ್ ಹೇಳಲ್ಲ ಅಲ್ಲಿ. ಅದೇ ವ್ಯತ್ಯಾಸ. ಅದರಿಂದ ಕೆಲವು ವಿದ್ಯೆ ಸೈನ್ಸ್ಗೂ ಮೀರಿದ್ದು, ವಿಜ್ಞಾನಕ್ಕೂ ಮೀರಿದಂತಿದೆ. ಈಗ ಒಂದು ಬ್ಯಾಟ್ರಿ ಇದೆ, ಬ್ಯಾಟ್ರಿಯಿಂದ ಆನ್ ಮಾಡಿದ್ರೆ ಲೈಟ್ ಬರುತ್ತೆ. ಆ ಲೈಟ್ ಹೆಂಗೆ ಬಂತು? ಬಲ್ಪಿಂದ ಬಂತು. ಬಲ್ಬ್ಗೆ ಲೈಟ್ ಹೆಂಗೆ ಬಂತು? ಬ್ಯಾಟ್ರಿಯಿಂದ ಬಂತು. ಬ್ಯಾಟ್ರಿಗೆ ಹೆಂಗೆ ಬಂತು? ಎಲೆಕ್ಟ್ರಿಸಿಟಿ ಚಾರ್ಜ್ ಮಾಡಿದಾಗ. ಆಗ ಎಲೆಕ್ಟ್ರಿಸಿಟಿ ಎಲ್ಲಿಂದ ಬಂತು? ವಾಟ್ರಿಂದ. ಹಾಗಾದರೆ ವಾಟ್ರ್ ಸೃಷ್ಟಿ ಮಾಡಿದವನು ಯಾರು? ಭಗವಂತ, ವಿಜ್ಞಾನ ಅಲ್ಲ. ಹಾಗೆ ಕೆಲವೊಂದು ವಿಜ್ಞಾನಕ್ಕೂ ಮೀರಿದಂಥ ಇದೆ ಜಗತ್ತಿನಲ್ಲಿ. ಅದೇ ವಿಸ್ಮಯ ಅಂತೀವಿ. ಅಗೋಚರ ಶಕ್ತಿಗಳಿಂದ ಇದೊಂದು ಹೇಳ್ತಾರೆ, ಏನು ರೀ ಮಂತ್ರ ತಂತ್ರ ಹಾಕಿರಿ ವಿಷ ಹೊಟ್ಟೋಗುತ್ತಾ? ಇದೆ, ಇದು ನಡೆದಿರೋದೇ. ಅದಕ್ಕೆ ಇದೆಲ್ಲ ಗ್ರಂಥದಲ್ಲಿ ತಂತ್ರ ಸಾಧ ಸೇರಿಸಿರೋದು. ಸುಮ್ಮನೆ ಸೇರಿಸ್ಬಿಡ್ತಾರಾ? ಈಗ ಇಂಜೆಕ್ಷನ್ ಕೊಟ್ಟರು ಕೂಡ ಬದುಕ್ಸೋಕ್ಕಾಗಿಲ್ಲ. ಯಾರೋ ನೋಡಿಬಿಟ್ಟು ಟೆಸ್ಟ್ ಡೋಸೇಜ್ ಕೊಡ್ದೇನೆ ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಬಿಟ್ಟಿದೆ ಯಾವುದೋ ಒಂದು ಹಳ್ಳೀಲಿ, ಸತ್ತೇ ಹೋಗ್ಬಿಡ್ತದೆ. ವಿಷ ಪೆನ್ಸಿಲಿನ್ ಇಂಜೆಕ್ಷನ್ನ ಟೆಸ್ಟ್ ಡೋಸೇಜ್ ಕೊಡ್ದೇನೆ ಕೊಟ್ಬಿಟ್ಟಿದ್ರು. ಆಮೇಲೆ ಮಗು ವಿತಿನ್ 20-30 ಮಿನಿಟ್ಸಲ್ಲಿ ಸತ್ತೋಗ್ಬಿಡ್ತದು. 20 ನಿಮಿಷ 30 ನಿಮಿಷ ಟೆಸ್ಟ್ ಡೋಸೇಜ್ ಕೊಟ್ಟು ಕೂರಿಸಿ ನೋಡಬೇಕು ಅದು ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ ಇಲ್ವಾ ಅಂತ. ಡೈರೆಕ್ಟಾಗಿ ಕೊಟ್ಬಿಟ್ಟು ಸತ್ತೇ ಹೋಯ್ತದು. ಹೀಗೆ ನಾವು ಅರಿವು ಇಲ್ಲದೇ ನಾವು ಮಾತಾಡ್ತೀವಿ, ಅರಿವು ಇಲ್ಲದೇ ಏನೋ ಮಾಡಿಬಿಡ್ತೀವಿ. ನಾವು ಓದಿದ್ದೇ ಸರಿ, ನಾವು ಕೊಡ್ತಿರೋ ಟ್ರೀಟ್ಮೆಂಟೇ ಸರಿ ಅಂತ ಅನ್ಕೋತೀವಿ. ಅದಕ್ಕೆ ಮೀರಿದು ಒಂದಿದೆ. ಈಗೇನಾರ ಹೈಟೆಕ್ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಬಂತು. 500-600 ವರ್ಷದ ಇವೆಲ್ಲ ಎಲ್ಲಿತ್ತು ಈ ಹಾಸ್ಪಿಟ್ಲ್ಗಳೆಲ್ಲ? ಯಾರು ನಡ್ತಿದ್ರು? ಅವಾಗೆಲ್ಲ ಆಯುರ್ವೇದ, ಮಂತ್ರ ತಂತ್ರ ಇವೇ. ತಂತ್ರ ಟೆಕ್ನಾಲಜಿ, ಮಂತ್ರ ಸೌಂಡ್ ಥೆರಪಿ, ಸೂಕ್ಷ್ಮ ಶರೀರನ ಕ್ಲೀನ್ ಮಾಡೋಂಥ ಎನರ್ಜಿ ಮಂತ್ರದಲ್ಲಿದೆ. ಆದ್ದರಿಂದ ಈ ಒಂದು ಗಾರಡಿ ವಿದ್ಯೆ ಮನೇಲಿ ಒಬ್ಬರು ಕಲಿಬೇಕಿದನ್ನು.
ಅಲ್ಲಿ ಯಾರೋ ಒಬ್ಬರು ಒಂದು ಹಾವು ಹಿಡಿಯೋನು ವ್ಯಕ್ತಿ ಒಬ್ಬ ಪಾಪ, ಅವನು ಎಲ್ಲ ಜಾತಿ ಹಾವು ಹಿಡಿದಿದ್ದಾನೆ, ಎಲ್ಲ ಹಾವು ಹಿಡಿಯೋದು ತೊಗೊಂಡು ಕಾಡಿಗೆ ಬಿಡೋದು ಈ ಥರ. ಅವ್ರಿಗೆ ಹಾವು ಕಚ್ಚಿಬಿಡ್ತು ಒಂದು ಸಲ, ಹಾವು ಹಿಡಿಯೋನಿಗೆ ಹಾವು ಕಚ್ಚಿಬಿಡ್ತು. ಅವ್ರಿಗೆ ಹಾವು ಹಿಡಿತಾನೆ, ಆದರೆ ಆ ಕಚ್ಚಿದ ತಕ್ಷಣ ಬದುಕಬೇಕು ಗೊತ್ತೇ ಆಗಲಿಲ್ಲ, ಸತ್ಯ ಸ್ಪಾಟಲ್ಲೇ ಹಿಡಿಯೋಕೆ ಹೋಗಿ ಹಾವು ಹಿಡಿದು ಹಾವು ಕಚ್ಚಿಬಿಟ್ಟಿದೆ. ಅವನು ಸರಿಯಾಗಿ ಕೇರೆ ತೊಗೊಳ್ಳಿ, ಎಷ್ಟು ಹಿಡ್ದಿದ್ದೀನಿ ನಾನು, ಎಂತಿಂಥ ಹಾವುಗಳನ್ನೆಲ್ಲ ಹಿಡಿದೀನಿ ಅಂತ ಒಂಥರ ಉಡಾಫೆಯಿಂದ ಅವನು ಹೋಗ್ತಾ ಮನೆಗೆ ಹೋಗೋಷ್ಟರಲ್ಲಿ 2 hours ಒಳಗೆ ಅವ್ನು ಸತ್ತೇ ಹೋಗ್ಬಿಟ್ಟಿದ್ದಾನೆ, ಹಾವು ಕಚ್ಚಿ. ಮುಖ ಶರೀರ ಎಲ್ಲ ನೀಲಿ ಬಣ್ಣ ಆಗಿಬಿಟ್ಟಿತ್ತು. ಹೀಗೆ ಅದರಲ್ಲೂ ಹಾವು ಹಿಡಿಯೋರು ಇವೆಲ್ಲ ತಂತ್ರ ಕಲ್ತ್ರೆ ನಂಗೆ ಭಾಳ ಒಳ್ಳೆಯದು ಅಂತ ಅನಿಸುತ್ತೆ. ಅವರು ಸೇಫು, ಇನ್ನೊಬ್ರಿಗೂ ಹೇಳ್ಕೊಡ್ಬೋದು ಅಂತ. ಯಾಕೆಂದರೆ ಅವ್ರಿಗೆ ಹಾವು ಹಾಗೆ ಬರುತ್ತೆ ಅವ್ರ ಜಾತಕಕ್ಕೆ, ಅದಕ್ಕೆ ಅವ್ರು ಹಾವು ಹಿಡಿಯೋದು. ಗರುಡ ಮಚ್ಚೆ ಇರುತ್ತೆ ಅವ್ರಿಗೆ, ಇಲ್ಲನೂ ಸುಮ್ಮನೆ ಹಿಡಿಯಲ್ಲ ಅವ್ರು ಹಾವುಗಳನ್ನೆಲ್ಲ. ಆದ್ದರಿಂದ ಈ ಗಾರ್ಡೋ ವಿದ್ಯೆ ಭಾಳ ವಿಶೇಷ. ಈಗ ಹಾವು ಕಚ್ಚಿಬಿಟ್ಟಿದೆ, ಮಗುಗೋ ದೊಡ್ಡವ್ರಿಗೋ ಚಿಕ್ಕವ್ರಿಗೋ ವಯಸ್ಸಾದವ್ರಿಗೋ ಹುಡುಗನಿಗೋ ಹುಡುಗಿಗೋ ಹೆಂಗಸ್ಗೋ ಗಂಡಸ್ಗೋ ಒಟ್ಟಲ್ಲಿ ಗೊತ್ತಿಲ್ಲ, ಒಬ್ಬ ಮನುಷ್ಯನಿಗೆ ಹಾವು ಕಚ್ಚಿಬಿಟ್ಟಿದೆ. ಅವನಿಗೆ ಕಚ್ಚಿದ ಜಾಗದಲ್ಲಿ ಚಕ್ರ ರೂಪದಲ್ಲಿ ಅಥವಾ ನೇರಳೆ ಹಣ್ಣಿನ ಶೇಪಲ್ಲಿ ಆ ಗಾಯ ಅಲ್ಲಿ ಚಿತ್ರ ಉದ್ಭವಿಸಿದರೆ ಅದು ಕಪ್ಪು ಇರ್ಬೋದು, ನೀಲಿ ಇರ್ಬೋದು, ಬಿಳಿ ಬಣ್ಣದಲ್ಲಿ, ಕಪ್ಪು ನೀಲಿ ಅಥವಾ ಬಿಳಿ ಬಣ್ಣದಲ್ಲಿ, ಬಿಳಿ ಬಣ್ಣ ಕಪ್ಪು ಮತ್ತು ನೀಲಿ ಬಣ್ಣದಲ್ಲಿ ಚಕ್ರ ರೂಪದಲ್ಲಿ ಅಥವಾ ನೇರಳೆ ಹಣ್ಣು ಶೇಪಲ್ಲಿ ಚಿತ್ರ ಅಲ್ಲಿ ಉದ್ಭವ ಆಗಿದರೆ ಹಾವು ಕಚ್ಚಿದೆ, ಅದು ಸತ್ತೋಗ್ತಾನೆ ಅಂತ. ಎದೆ ನೋವು, ವಾಂತಿ, ಶರೀರ ನಡುಕ ಬರೋದು, ಕಿವಿಲಿ ಮೂಗಲೆಲ್ಲ ಶಬ್ದ ಬರೋದು, ಕೀಲೆಲ್ಲ ನೋವು ಬರೋದು, ಮತ್ತು ಕಣ್ಗಳೆಲ್ಲ ಮಂಜಾದೋಗೋದು, ಸೂರ್ಯ ಚಂದ್ರ ಕಾಣಲ್ಲ, ನಕ್ಷತ್ರಗಳು ಕಾಣ್ತಿಲ್ಲ ಅನ್ನೋನು ಸತ್ತೋಗ್ತದಾನೆ ಅಂತ. ಅಂಥವನ್ನು ಕೂಡ ನಾವು ಇಮಿಡಿಯೇಟಾಗಿ ಬದುಕಿಸ್ಬೋದು ಅಂತ ಹೇಳ್ತಾರೆ. ಏನು ಪರಿಹಾರ ಅಂತಂದರೆ, ಹಸುವಿನ ಹಾಲು ತೊಗೋಬೇಕು, 1 ಲೀಟ್ರು ಹಸುವಿನ ಹಾಲಿಗೆ ಒಳ್ಳೆ ಅಚ್ಚ ಅರಿಶಿಣದ ಪುಡಿ, ಅರಿಶಿನ ಮುಖಕ್ಕೆ ಹಚ್ಕೋತೀವಲ್ಲ ಅರಿಶಿನ, ಅದು ಅರಿಶಿನದ ಪುಡಿ 1-2 ಚಮಚ 1/4 ಲೋಟ ಹಾಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆ ಹಾವು ಕಚ್ಚಿರೋಂಗೆ ತಕ್ಷಣ ಕೊಡಿಸ್ಬಿಟ್ರೆ ಪಟ್ಟಂತ ವಿಷ ಇಳಿದ್ಬಿಡ್ತದೆ. ಸಾಯ್ತಾ ಆದರೂ ಕೂಡ ವಿಷ ಇಳಿದೋಗುತ್ತಂತೆ. ಇನ್ನೇನು ಸತ್ತೋಗ್ತದಾನೆ, ಆಸ್ಪತ್ರೆ ತೊಗೊಂಡೋಗೋಷ್ಟು ಸತ್ತೋಗ್ಬಿಡ್ತಾನೆ ಅನ್ನೋ ಲೆವೆಲ್ಗಿದ್ದಾರೆ. ಮೈಯೆಲ್ಲ ನೀಲಿ ಬಂತು, ಕಪ್ಪಾಗ್ತಾ ಬಂತು, ಬೆಳ್ಳಗಾಗ್ತಾಯಿದೆ, ಎದೆ ನಡುಕ, ಎದೆ ನೋವು, ಕೈ ನಡುಕ, ತೊದಲು ಮಾತಾಡ್ತಿದ್ದಾನೆ, ಕಣ್ಣೆಲ್ಲ ಒಂಥರ ತೇಲಿಸ್ತಾ ಇದ್ದಾನೆ, ಕಿವಿ ಮೂಗಲಂಥ ಶಬ್ದ ಬರ್ತಿದೆ. ಈ ಥರ ಸಿಂಪ್ಟಮ್ಸ್ ಬಂದ ತಕ್ಷಣವೇ ಹಸುವಿನ ಹಾಲನ್ನ ಚೆನ್ನಾಗಿ ತೊಗೊಂಡು 1/4 ಲೋಟ ಅದಕ್ಕೆ 2 ಚಮಚ ಅಚ್ಚ ಪ್ಯೂರ್ ಅರಿಶಿಣದ ಪುಡಿಯನ್ನು ಹಾಕಿ ಬಿಸಿ ಮಾಡಿ ಕಲಿಸ್ಬಿಟ್ಟು ಪಟ್ಟಂತ ಕುಡಿಸ್ಬಿಟ್ಟ ಅಂತಂದರೆ ಅದೆಂಥ ಕಾರ್ಕೋಟಕ ಆಗಲಿ, ಕುಳಿಕ, ತಕ್ಷಕ, ಪದ್ಮ, ಮಹಾಪದ್ಮ, ವಿಷಧರ, ಶಂಖಪಾಲ, ಶಂಖಚೂಡ, ಕುಳಿಕ, ಈ ಥರ ಸರ್ಪಗಳು ಯಾವುದಾದ್ರು ಕಚ್ಚಿದ್ರು ಕೂಡ ಅವನಿಗೆ ವಿಷ ಇಳಿಯುತ್ತೆ ಅಂತಂದ್ರೆ. ಹಾವು ಕಚ್ಚಿದಂಥ ವ್ಯಕ್ತಿನ ಹಾಲು ಕುಡಿಸ್ಬಿಟ್ಟು 2ನೇ ತಂತ್ರ ಹೋಗ್ಬಿಟ್ಟು ಕಂಠದವರೆಗೂ ನೀರಲ್ಲಿ ಕೂರಿಸ್ಬಿಡ್ಬೇಕು ಅವನ್ನ. ಒಂದು ಕೊಳನೋ ಅಥವಾ ನಾಲೆಲೋ ಅಥವಾ ನದಿಲೋ ಹೋಗ್ಬಿಟ್ಟು ಕಂಠದಂಕ ಇಲ್ಲಿವರೆಗೂ ಕತ್ನವ್ರಿಗೂ ಅವನ್ನ ನೀರಲ್ಲಿ ಕೂರಿಸ್ಬಿಟ್ಟಾನೆ ಪಟ್ಟಂತೆ ವಿಷ ಇಳಿದೋಗ್ಬಿಡ್ತದೆ. ಅಥವಾ ನೀರು ಇಲ್ಲಿವರೆಗೂ ಬರೋ ತನಕ ನೀರಲ್ಲಿ ನಿಲ್ಲಿಸ್ಬಿಡ್ಬೇಕು, ಇಲ್ಲ ಕೂರಿಸ್ಬೇಕು, ನಿಲ್ಲಿಸ್ಬೇಕು. ಆಗ ಏನಾಗುತ್ತೆ, ಆ ತಣ್ಣಗಿರೋ ನೀರೆಲ್ಲ ಅವನು ಕೂರಿಸಿದಾಗ ಕಂಠ ಪ್ರದೇಶ ಇಲ್ಲಿವರೆಗೂ ಆ ವಿಷ ತನಗೆ ತಾನೇ ಇಳಿದೋಗುತ್ತಂತೆ. ಇದು ಫಸ್ಟ್ ಏಡ್ ಮಾಡೋವಂಥದ್ದು. ನೆನ್ನೆ ಹೇಳಿದ್ದೆ ನಾನು, ನವಿಲ್ಗರಿ ತೊಗೊಳ್ಳೋದು. ನವಿಲ್ಗರಿ ತೊಗೊಂಬಿಟ್ಟು ಓಂ ಹುಂ ಹುಂ ಹಂಸಃ ಹಂಸಃ ಸೋಹಂ ಸೋಹಂ ಸ್ವಾಹ ನವಿಲ್ಗರಿನಲ್ಲಿ ಅಷ್ಟನ್ನ ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಬಿಸಿ ಮಾಡಿ ಕೂಡಿಸಾದ್ಮೇಲೆ ತಕ್ಷಣ ನವಿಲಿಗೆರೆಯಲ್ಲಿ ಅವನಿಗೆ ಒಂದು 21 ಸಲ ಇಳಿ ತೆಗಿಬೇಕು, ತಲೆಯಿಂದ ಪಾದದವರು ಮಲಗಿಸ್ಬಿಡಿ, ಇಳಿ ತೆಗೀರಿ ಅಥವಾ ಬೀಸಿ ಈ ಥರ ಹೀಗೆ ನವಿಲಿಗೆರೆಯಲ್ಲಿ. ಓಂ ಹುಂ ಹುಂ ಹಂಸಃ ಹಂಸಃ ಸೋಹಂ ಸೋಹಂ ಸ್ವಾಹ, ಓಂ ಹುಂ ಹುಂ ಹಂಸಃ ಹಂಸಃ ಸೋಹಂ ಸೋಹಂ ಸ್ವಾಹ ಅಂಥೇಳಿ. ಇದು ನೆನ್ನೆ ಎಪಿಸೋಡಲ್ಲಿ ಹೇಳಿದ್ದೆ ಮಂತ್ರನ, ಅದನ್ನೇ ಹೇಳಬೇಕು. ಈ ಮಂತ್ರ ನೀವು ಹಾಕಿದ ತಕ್ಷಣ ವಿಷಯ ಇಳೀತದೆ ಅಂದರೆ ನೀವು ಇದನ್ನು ಸಿದ್ಧಿ ಮಾಡ್ಕೊಂಡಿರಬೇಕು. ಹುಣ್ಣಿಮೆ, ಅಮಾವಾಸ್ಯೆ, ಗ್ರಹಣ ಕಾಲದಲ್ಲಿ, ಪ್ರದೋಷ ಕಾಲದಲ್ಲಿ ಸುಮಾರು 10,000 ಸಲ ಈ ಮಂತ್ರ ಜಪ ಮಾಡಿದರೆ ನೀವು ಸಾಯೋ ತನಕ ಎಲ್ಲೇ ಯಾರಿಗೆ ಹಾವು ಕಚ್ಚಿದ್ರು ಕೂಡ ತಕ್ಷಣ ಹೋಗಿ 21 ಸಲ ಇಳಿ ತೆಗೆದುಬಿಟ್ರೆ ಆ ವಿಷಯ ಹೊಟ್ಟೋಗ್ಬಿಡ್ತದೆ, ಒಂದು ಪ್ರಾಣ ಬದುಕಿಸ್ದಂಗೆ ಆಗುತ್ತೆ. ಯಾಕೆಂದರೆ ನೀವು ಗ್ರಹಣ ಕಾಲದಲ್ಲಿ, ಪ್ರದೋಷ ಕಾಲದಲ್ಲಿ, ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ 10,000 ಜಪ ಮಾಡಿರ್ತೀರಿ. ನೀವು ಆ ಜಪದ ಪವರು ಸಿದ್ಧಿಯಾಗಿರೋದ್ರಿಂದ ನೀವು ಎಲ್ಲೇ ಹೋಗಿರಲಿ, ಎಷ್ಟೇ ವರ್ಷ ಆದಮೇಲೂ ಕೂಡ ಈ ಮಂತ್ರ ಹೇಳಿ 21 ಸಲ ಇಳಿ ತೆಗೆದುಬಿಟ್ಟ ಅಂತಂದರೆ ಅವನು ಪಟ್ಟಂತೆ ರಿಕವರಿ ಆಗಿಬಿಡ್ತಾನೆ. ಅಷ್ಟು ಇದೆ. ಇದು ಗಾರುಡ ವಿದ್ಯೆಯಲ್ಲಿ ಬರುವಂಥ ವಿಶೇಷ ಮಂತ್ರ ಇದು. ಇದು ಶಿವ ಸ್ವತಃ ಪಾರ್ವತಿಗೆ ಉಪದೇಶ ಮಾಡಿದ್ದಾರೆ ಇದನ್ನು. ಓಂ ಹುಂ ಹುಂ ಹಂಸಃ ಹಂಸಃ ಸೋಹಂ ಸೋಹಂ ಸ್ವಾಹ,
ಓಂ ಹುಂ ಹುಂ ಹಂ ಸಹ ಸೋಹಂ ಸ್ವಾಹ ಈ ಮಂತ್ರ. ಅದಕ್ಕೆ ಇದನ್ನು ಆಗಾಗ ಹೇಳ್ತಾ ಇದ್ದರೆ ಬಾಡಿನಲ್ಲಿರೋ ವಿಷನೂ ಕೂಡ ಒಳಗೋಗುತ್ತಂತೆ ನೋಡಿ. ನಾವು ತಿನ್ನೋ ಪದಾರ್ಥದಲ್ಲಿ ವಿಷ ಇರ್ಬೋದು, ಕುಡಿಯೋ ಗಾಳಿಯಲ್ಲಿ ವಿಷ ಇರ್ಬೋದು, ಕುಡಿಯೋ ನೀರಿಗೂ ವಿಷ ಇರ್ಬೋದು, ಸ್ಮೋಕು, ಡ್ರಿಂಕ್ಸ್ ಎಲ್ಲ ತೊಗೊಳ್ತೀವಿ, ಸತ್ತ ಹೆಣದ ಮಾಂಸ ತಿಂತೀವಿ. ಕುರಿ, ಕೋಳಿ, ಹಂದಿ, ಹಸು ಎಲ್ಲ ತಿಂತಾರೆ. ಸತ್ತೋಗಿರೋ ಪ್ರಾಣಿದು ಮಾಂಸ ತಿಂತಾರೆ. ಅದು ಕುರಿ ಒಂದು ಹೆಣ, ಕೋಳಿನೂ ಸಾಯತ್ಮೇಲೆ ಅದೊಂದು ಹೆಣ, ಹಂದಿ ಸತ್ತೋದ್ಮೇಲೆ ಅದು ಒಂದು ಹೆಣ, ಹಸು ಸಾಯಿಸಿದ್ರೆ ಅದು ಒಂದು ಹೆಣ. ಹೆಣದ ಮಾಂಸನ ತಿನ್ನೋದ್ರಿಂದ ಬಾಡಿನಲ್ಲಿ ಪಾಯ್ಸನ್ಸ್ ಜಾಸ್ತಿ ಇರುತ್ತೆ. ಅದೇ ಬಾಡಿಯಲ್ಲಿ ಯೂರಿಕ್ ಆ್ಯಸಿಡು, ಈ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡಬೇಕು ಅಂತಂದರೆ ಈ ಒಂದು ಓಂ ಹುಂ ಹುಂ ಹಂ ಸಹ ಸೋಹಂ ಸ್ವಾಹ ಅನ್ನೋ ಮಂತ್ರನ ಹೇಳ್ತಾ ಇರಬೇಕು ಅಂಥೇಳಿ ಗಾರುಡಿ ವಿದ್ಯೆಯಲ್ಲಿ ಹೇಳುತ್ತೆ. ವೀಕ್ಷಕರೇ, ಈ ಹಾವು ಕಚ್ಚಿದವ್ರಿಗೆ ಯಾಕೆ ಕಚ್ಚುತ್ತೆ, ಕಾರಣ ಏನು, ಯಾವ್ಯಾವ ವಾರ, ಯಾವ್ಯಾವ ಸ್ಥಳದಲ್ಲಿ, ಯಾವ್ಯಾವ ನಕ್ಷತ್ರ, ಯಾವ್ಯಾವ ಗಳಿಗೆಯಲ್ಲಿ ಕಚ್ಚಿದ್ರೆ ಸತ್ತೋಗ್ತಾರೆ, ಅವರು ಉಳಿಸ್ಕೊಳ್ಳೋ ರೀತಿ ಹೇಳಿದೆ. ಮತ್ತು ಕಚ್ಚಿರೋ ಜಾಗ ಹೆಂಗಿರುತ್ತೆ, ಆ ಕಚ್ಚಿರೋ ವ್ಯಕ್ತಿ ಲಕ್ಷಣಗಳೇನು ಅಂತ ಹೇಳ್ಕೊಟ್ಟಿದ್ದೀನಿ. ಇದಿಷ್ಟು ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರೆ ಆಪತ್ಕಾಲದಲ್ಲಿ ನೀವೇ ಹಾವು ಕಚ್ಚಿದವ್ರಿಗೆ ಸಹಾಯ ಮಾಡಿದ್ದೆ ಆದರೆ ನೀವು ಅವ್ರ ಜೀವನದ ದೊಡ್ಡ ದೇವರಾಗಿ ಬದುಕ್ಬೋದು. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBಗೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ಗೆ ಅಂತ ಇಮೇಲ್ ಮುಖಾಂತರ ಶೇರ್ ಮಾಡಿ. ಎಲ್ರಿಗೂ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನೊಂದು ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೇಳಿ ಭಾಳ ಜನ ಪತ್ರಗಳು ಬರೀತಾಯಿದ್ರು, ಫೋನ್ ಮಾಡ್ತೀರಿ. ಈಗ ಅದರ ಅವಶ್ಯಕತೆ ಇಲ್ಲ. lakshmisrinivas.in ಅಂತ www.lakshmisrinivas.in ಅಂತ ಲಾಗಿನ್ ಆಗಿ ನಿಮ್ಗೆ ಯಾವ ಡೇಟಿಗೆ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಜಾತಕ ತೊಗೊಂಡ್ಬಂದ್ರೆ ಒಳ್ಳೆಯದು. ಜಾತಕ ಇಲ್ಲಾಂದರೂ ಪರವಾಗಿಲ್ಲ, ಬನ್ನಿ. ಯಾರಿಗಾದ್ರು ಈ ಏಡ್ಸು, ಕ್ಯಾನ್ಸರು, ಪಿಟ್ಸು, ಲಕ್ವಾ ಮತ್ತು ಚರ್ಮವ್ಯಾಧಿ ರೋಗಗಳು, ಬೇಕಾದಷ್ಟು ಥರ ಕ್ರೋನಿಕ್ ಡಿಸೀಸಸ್ ಇರ್ತದೆ, ಆ ಥರದ ನಡೀತಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸನ್ನು ನೀವು ತೊಗೊಂಡು ಬಂದರೆ ಅದನ್ನು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಅದಕ್ಕೆ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಈ ಚೇಳು ಕಚ್ಚಿದ್ರೆ ಹೆಂಗಾಗತ್ತೆ, ಚೇಳು ಕಚ್ಚಿದ ಲಕ್ಷಣಗಳೇನು, ಅದನ್ನು ಚೇಳು ಕಚ್ಚಿದವನಿಗೆ ಆ ವಿಷನ ತೆಗೆದಾಕೋದು ಹೇಗೆ ಅನ್ನೋದನ್ನು ಗಾರುಡ ವಿದ್ಯೆಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾಳಿನ ಸಂಚಿಕೆಯಲ್ಲಿ ನಾನು ಚೇಳು ಕಚ್ಚಿದ್ರೆ ಅದು ವಿಷ ತೆಗೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.